ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹಸ್ರನಾಮ ವಿವರಣೆ. ಸ್ತೋತ್ರಂ ತ್ರಿಪಂಚಾಶತ್ 53 53. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಃ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. 364ನೇ ನಾಮ ವಿಕ್ಷರಃ. ಕ್ಷರ ಎನ್ನುವ ಪದದ ಒಂದು ಅರ್ಥ ನಿರಂತರವಾಗಿ ಕೊಡುವುದು ಹಾಗೂ ಇನ್ನೊಂದು ಅರ್ಥ ನಾಶವಾಗುವುದು. ವಿಕ್ಷರ ಎಂದರೆ ವಿವಿಧ ಫಲವನ್ನೀಯುವವನು ಹಾಗೂ ನಾಶವಿಲ್ಲದವನು ಎಂದರ್ಥ. ಭಗವಂತ ನಿರಂತರವಾಗಿ ಬಯಸಿದ್ದನ್ನು ಕೊಡುವ ನಾಶವಿಲ್ಲದ ಶಕ್ತಿ. ಕೇಳಿದರೆ ಕೇಳಬೇಕು, ಭಗವಂತನನ್ನು ಕೇಳಬೇಕು. ಇನ್ನೊಬ್ಬರನ್ನು ಕೇಳಿದರೆ ಅವರೆಷ್ಟು ಕೊಟ್ಟಾರು? ನಿರಂತರವಾಗಿ ಭಕ್ತರು ಕೇಳಿದ್ದನ್ನು ಕೊಡುವ ಭಗವಂತ ವಿಕ್ಷರಃ. ನಾವು ಭಗವಂತನಲ್ಲಿ ಕೇಳುವಾಗ ನನಗೆ ಇದು ಬೇಕು, ನನಗೆ ಅದು ಬೇಕು ಎಂದು ಕೇಳದೆ, ಓ ಭಗವಂತ, ನನಗೆ ಏನು ಬೇಕು ಎನ್ನುವುದು ನನಗೆ ಗೊತ್ತಿಲ್ಲ, ನನಗೇನು ಬೇಕೋ ಅದನ್ನು ಕೊಡು ಎಂದು ಕೇಳಬೇಕು. ಹೀಗೆ ಅನಂತ ಕಾಲದಲ್ಲಿ ನಿರಂತರವಾಗಿ ಕೊಡುವ ಭಗವಂತ ಕೊಟ್ಟ ಫಲವನ್ನು ದುರುಪಯೋಗ ಮಾಡಿಕೊಂಡರೆ ಅದನ್ನು ಕಸಿದುಕೊಳ್ಳುತ್ತಾನೆ ಎನ್ನುವ ಎಚ್ಚರ ನಮ್ಮಲ್ಲಿರಬೇಕು. 365ನೇ ನಾಮ ರೋಹಿತಃ. ಭಗವಂತ ಕೆಂಪು ಬಣ್ಣದವನು ಎನ್ನುವುದು ಈ ನಾಮದ ಮೇಲ್ನೋಟದ ಅರ್ಥ. ಉಪನಿಷತ್ತಿನಲ್ಲಿ ಹೇಳುವಂತೆ ಅಜಂ ಏಕಂ ಲೋಹಿತ ಶುಕ್ಲ ಕೃಷ್ಣಂ, ಅಂದರೆ ಒಂದು ಅಜ, ಅದಕ್ಕೆ 3 ಬಣ್ಣಗಳು. ಇಲ್ಲಿ ಅಜ ಎಂದರೆ ಆಡು ಅಲ್ಲ, ಅಜ ಎಂದರೆ ಹುಟ್ಟಿಲ್ಲದ ಆದಿತತ್ವ. 3 ಬಣ್ಣಗಳಾದ ಕೆಂಪು, ಬಿಳಿ, ಕಪ್ಪು ಕ್ರಮವಾಗಿ ಸೃಷ್ಟಿ, ಸ್ಥಿತಿ, ಸಂಹಾರವನ್ನು ಸೂಚಿಸುತ್ತವೆ. ಸೃಷ್ಟಿಗೆ ಕಾರಣನಾದ ಭಗವಂತನ ಬಣ್ಣ ಕೆಂಪು, ಆದ್ದರಿಂದ ಆತ ರೋಹಿತಃ. 366ನೇ ನಾಮ ಮಾರ್ಗಃ. ಭಗವಂತ ಜ್ಞಾನಿಗಳು ಹುಡುಕುವ ತತ್ವ, ಮುಕ್ತಿಗೆ ಹೆದ್ದಾರಿ. ಎಲ್ಲರೂ ಕೊನೆಗೆ ಕಂಡು ಹುಡುಕಬೇಕಾದ ಶಕ್ತಿ. ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯೂ ಅವನೇ, ಹೋಗಿ ಸೇರಬೇಕಾದ ದಡವೂ ಅವನೇ. ಅವನನ್ನು ಸೇರುವ ಒಂದೇ ಒಂದು ಮಾರ್ಗ ಶರಣಾಗತಿ. ತನ್ನಲ್ಲಿ ಶರಣಾದ ಭಕ್ತರಿಗೆ ಭಗವಂತ ಮುಕ್ತಿಯ ದಾರಿ ತೋರುತ್ತಾನೆ. ಭಗವಂತನನ್ನು ಸೇರುವ ದಾರಿ ನಮ್ಮ ಹೊರ ಪ್ರಪಂಚದಲ್ಲಿ ಹುಡುಕಿದರೆ ಸಿಗುವುದಿಲ್ಲ. ನಾವು ನಮ್ಮ ಹೊರ ಪ್ರಪಂಚವನ್ನು ಬಿಟ್ಟು ನಮ್ಮೊಳಗಿರುವ ಭಗವಂತನನ್ನು ನೋಡುವ ಪ್ರಯತ್ನ ಮಾಡಿದಾಗ ಮಾತ್ರ ಅದು ನಮ್ಮನ್ನು ಭಗವಂತನತ್ತ ಕೊಂಡೊಯ್ಯಬಲ್ಲುದು. 367ನೇ ನಾಮ ಹೇತು. ಹೇತು ಎಂದರೆ ಎಲ್ಲಕ್ಕೂ ಕಾರಣಕರ್ತ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲಕ್ಕೂ ಕಾರಣಕರ್ತ ಭಗವಂತ ಹೇತು. 368ನೇ ನಾಮ ದಾಮೋದರಃ. ಮೇಲ್ನೋಟಕ್ಕೆ ದಾಮೋದರ ಎಂದರೆ ತಾಯಿಯಿಂದ ಹೊಟ್ಟೆಗೆ ಹಗ್ಗ ಬಿಗಿಸಿಕೊಂಡವನು ಎಂದರ್ಥ. ಇದು ಭಗವಂತನ ಕೃಷ್ಣಾವತಾರದ ಬಾಲ್ಯಕ್ಕೆ ಸಂಬಂಧಪಟ್ಟ ಕಾಲಬದ್ಧ ಘಟನೆಗನುಗುಣವಾದ ಅರ್ಥ. ಆದರೆ ಭಗವಂತ ಮೂಲತಃ ದಾಮೋದರ. ಆದ್ದರಿಂದ ಈ ನಾಮಕ್ಕೆ ವಿಶಿಷ್ಟವಾದ ಅರ್ಥವಿದೆ. ಆತ ದಾಮ ಪ್ಲಸ್ ಉದರ. ಇಲ್ಲಿ ದಾಮ ಎಂದರೆ
ದಮ ಉಳ್ಳವರಿಗೆ ಒಲಿಯುವವನು. ದಮ ಎಂದರೆ ಮದ ಎನ್ನುವ ಪದದ ವಿರುದ್ಧ ಪದ. ಮದ ಇಲ್ಲದಿರುವುದು ದಮ, ಅಂದರೆ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದು. ಉದರ ಎಂದರೆ ಉತ್ ಪ್ಲಸ್ ಅರ. ಅರ ಎಂದರೆ ದೋಷ. ಉದರ ಎಂದರೆ ಸರ್ವದೋಷಗಳನ್ನು ದಾಟಿ ನಿಂತ ಪರಿಪೂರ್ಣವಾದ ವಸ್ತು. ಆದ್ದರಿಂದ ದಾಮೋದರ ಎಂದರೆ ಇಂದ್ರಿಯ ನಿಗ್ರಹ ಉಳ್ಳವರು ತಿಳಿಯಬಹುದಾದ, ಅಳತೆಗೆ ಸಿಗದ, ಎಂದೂ ನಾಶವಿಲ್ಲದ, ಎಲ್ಲಕ್ಕಿಂತ ಮಿಗಿಲಾದ ಅಮಿತವನ್ನು ಕೊಡಬಲ್ಲ ದೋಷರಹಿತವಾದ ತತ್ವ. 369ನೆಯ ನಾಮ ಸಹ. ಭಗವಂತ ಎಂದೂ ತಾಳ್ಮೆಗೆಡುವುದಿಲ್ಲ. ಆತ ಸಹನೆಯ ಮೂರ್ತಿ. ದುಷ್ಟಶಕ್ತಿಯನ್ನು ಗೆದೆಯುವ, ಭಕ್ತರ ಅಪರಾಧವನ್ನು ಕ್ಷಮಿಸುವ ಕರುಣಾಳು ಭಗವಂತ ಸಹ. 370ನೆಯ ನಾಮ ಮಹೀಧರ. ನಿಘಂಟಿನಲ್ಲಿ ಮಹೀಧರ ಪದದ ಅರ್ಥವನ್ನು ಹುಡುಕಿದರೆ ಭೂಮಿಯನ್ನು ಹೊತ್ತ ಬೆಟ್ಟಗಳು ಎನ್ನುವ ಅರ್ಥವನ್ನು ಕಾಣಬಹುದು. ಬೆಟ್ಟಗಳು ಭೂಮಿಯ ಮೇಲಿದ್ದರೂ ಸಹ ಇವು ಭೂಮಿ ಸ್ಥಿರವಾಗಿರಲು ಸಹಾಯಕ. ಆದರೆ ಇದು ಮಹೀಧರ ಪದದ ಲೌಕಿಕ ಅರ್ಥ. ನಿಜವಾಗಿ ಈ ಭೂಮಿಯನ್ನು ಹೊತ್ತವನು, ಭೂಮಿ ಸ್ಥಿರವಾಗಿರುವಂತೆ ಹಿಡಿದು ಕಾಪಾಡುವವನು ಭಗವಂತ. ಭೂಮಿ ಆಕಾಶದಲ್ಲಿ ಸಂಕರ್ಷಣ ಶಕ್ತಿಯಿಂದ ನಿಂತಿದೆ. ಈ ಸಂಕರ್ಷಣ ಶಕ್ತಿ ಅಂದರೆ ಶೇಷಶಕ್ತಿ ವಾತಾವರಣದಲ್ಲಿ ವಾಯುಶಕ್ತಿಯಿಂದ ನಿಂತಿದೆ. ಇವೆಲ್ಲವನ್ನೂ ಭಗವಂತ ಹೊತ್ತಿದ್ದಾನೆ. ಹೀಗೆ ಭೂಮಿಯನ್ನು, ಈ ಸಂಪೂರ್ಣ ಜಗತ್ತನ್ನು ಧರಿಸಿರುವ ಭಗವಂತ ಮಹೀಧರ. ನಾನು, ನನ್ನಿಂದ ಎನ್ನುವ ಅಹಂಕಾರವನ್ನು ಬಿಟ್ಟು ನಮ್ಮೆಲ್ಲರನ್ನೂ, ಈ ಪ್ರಕೃತಿಯನ್ನು ಹೊತ್ತ ಸರ್ವ ಸಮರ್ಥ ಶಕ್ತಿ ಭಗವಂತ ಎಂದು ತಿಳಿದಾಗ ಮಾತ್ರ ನಮಗೆ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. 371ನೆಯ ನಾಮ ಮಹಾಭಾಗ. ನಾವು ಪೂಜೆಯಲ್ಲಿ ಅರ್ಪಿಸುವ ಪೂಜಾ ದ್ರವ್ಯಗಳ ಮುಖ್ಯ ಭಾಗ ಸೇರುವುದು ಭಗವಂತನನ್ನು. ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತೆ ತತ್ವೇನ ತಸ್ಯಚ್ಛವಂತಿ ತೇ. ಇಲ್ಲಿ ಸರ್ವ ಯಜ್ಞಗಳ ಭೋಕ್ತಾರ ನಾನು ಎಂದಿದ್ದಾರೆ ಕೃಷ್ಣ. ನಾವು ಪೂಜೆ ಮಾಡುವಾಗ ನಮಗೆ ಈ ಎಚ್ಚರ ಬೇಕು. ತಿಳಿದು ಮಾಡಿದಷ್ಟೂ ಉತ್ತಮ. ಯಾವ ದೇವತೆಗಳು ಭಗವಂತನಿಗೆ ಅರ್ಪಿಸದ ಹವ್ಯಸ್ಸನ್ನು ನೇರವಾಗಿ ಸ್ವೀಕರಿಸುವುದಿಲ್ಲ. ಭಗವಂತ ಮಹಾಭಾಗ್ಯ ಕೂಡ ಹೌದು. ಇಲ್ಲಿ ಭಾಗ್ಯ ಎಂದರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ ಮತ್ತು ತೇಜಸ್ಸು. ಈ ಷಡ್ಗುಣಗಳಿಂದ ಪೂರ್ಣನಾಗಿ ಜಗತ್ತನ್ನು ನಿಯಂತ್ರಿಸುವ ಭಗವಂತ ಮಹಾಭಾಗ. 372ನೆಯ ನಾಮ ವೇಗವಾನ್. ಭಗವಂತನ ವೇಗ ನಮ್ಮ ಮನಸ್ಸಿನ ವೇಗಕ್ಕಿಂತ ಮಿಗಿಲು. ಆತನನ್ನು ಹೊರ ಪ್ರಪಂಚದಲ್ಲಿ ಬೆನ್ನಟ್ಟುವುದೋ ಅಸಾಧ್ಯ. ಇಂತಹ ಭಗವಂತ ನಮ್ಮ ಅಂತರಂಗದಲ್ಲೇ ಇರುತ್ತಾನೆ. ಆದ್ದರಿಂದ ಆತನನ್ನು ಹೊರ ಪ್ರಪಂಚದಲ್ಲಿ ಹುಡುಕಾಡದೆ ನಮ್ಮೊಳಗೆ ಹುಡುಕಬೇಕು. 373ನೆಯ ನಾಮ ಅಮಿತಾಶನಃ. ಅಮಿತ ಪ್ಲಸ್ ಅಶನ ಅಂದರೆ ತುಂಬ ತಿನ್ನುವವ. ಭಗವಂತ ಎಲ್ಲವನ್ನೂ ತಿನ್ನುತ್ತಾನೆ, ಆದರೆ ಏನನ್ನೂ ತಿನ್ನುವುದಿಲ್ಲ. ನಾವು ಭಗವಂತನಿಗೆ ಅರ್ಪಿಸುವ ವಸ್ತುವನ್ನು ಆತ ಸ್ವೀಕರಿಸುತ್ತಾನೆ, ಆದರೆ ಅದು ನಮಗೆ ತಿಳಿಯುವುದಿಲ್ಲ. ಭಗವಂತ ಅಮಿತ ಪ್ಲಸ್ ಆಶಾ ಪ್ಲಸ್ ನ. ಅಮಿತವಾದ ಆಸೆಯಲ್ಲಿ ಬದುಕುವ ನಮ್ಮ ಆಸೆಯನ್ನು ಪೂರೈಸುವವ ಹಾಗೂ ನಮಗೆ ಬಯಕೆಗಳೇ ಇಲ್ಲದಂತೆ ಮಾಡಿ ಮೋಕ್ಷವನ್ನು ಕರುಣಿಸುವವ. ಹರಿ ಓಂ.
ಶ್ರೀಕೃಷ್ಣಾರ್ಪಣಮಸ್ತು.